ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀಲೇಶ್ವರ ಸಿಡಿಮದ್ದು ಸ್ಫೋಟ, ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆ. ಪ್ರೊಫೆಸರ್ ಪಿಕೆ ಶೇಷಾದ್ರಿ ಮಾಸ್ಟರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಶಿಷ್ಯರ ಒಕ್ಕೂಟದ ವತಿಯಿಂದ ನಡೆಯಿತು ಅದ್ದೂರಿ ಕಾರ್ಯಕ್ರಮ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ. ಗೇಮ್ ಆಫ್ ಚೆಸ್ ಮತ್ತೆ ವೇದಿಕೆಗೆ, ಕಿಕ್ಕಿರದ ಪ್ರೇಕ್ಷಕರ ಸಮ್ಮುಖದಲ್ಲಿ ನಾಟಕದ ಪ್ರದರ್ಶನ. ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ನಡೆಸುವ ರಾಜ್ಯ ಶಿಕ್ಷಣ ಜಾಥಾ ಕಾಸರಗೋಡಿನಲ್ಲಿ ಚಾಲನೆ. ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ನಿರ್ಮಿಸಿದ ಆಸನದ ಉದ್ಘಾಟನೆ ಶಾಸಕ ಎಕೆಎಂ ಅಶ್ರಫ್ ಅವರಿಂದ. ವಾರ್ತೆಗಳು ವಿವರವಾಗಿ. ನೀಲೇಶ್ವರ ಸಿಡಿಮದ್ದು ಸ್ಫೋಟದಲ್ಲಿ ತೀವ್ರ ನಿಗಾ ಘಟಕದಲ್ಲಿರುವುದು 5. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ನೀಲೇಶ್ವರ ತೇರ್ವೇಲ್ ನಿವಾಸಿ ಪಿಸಿ ಪದ್ಮನಾಭನ್ ಗುರುವಾರ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಗಾಯಗಳಾದವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ವಹಿಸಿಕೊಂಡಿದ್ದರೂ ಸ್ಪಷ್ಟ ಮಾರ್ಗಸೂಚಿ ಇಲ್ಲದಿರುವುದು ಬಿಕ್ಕಟ್ಟು ಸೃಷ್ಟಿಸುತ್ತಿದೆ. ನಾಡನ್ನೇ ಬೆಚ್ಚಿ ಬೀಳಿಸಿದ ನೀಲೇಶ್ವರ ಸಿಡಿಮದ್ದು ದುರಂತದಲ್ಲಿ 5 ಜನ ಸೇರಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರಿಸುತ್ತಿದ್ದಾರೆ. ಮಂಗಳೂರು ಎಜೆ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಾಗದೆ ಈ 5 ಮಂದಿ ಚಿಕಿತ್ಸೆ ಪಡೆಯುತ್ತಿರುವುದು. ಇವರು ಸೇರಿಸಿ ವಿವಿಧ ಆಸ್ಪತ್ರೆಗಳಲ್ಲಾಗಿ ಒಟ್ಟು 37 ಮಂದಿಯಾಗಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವುದು. ಅಪಘಾತದಲ್ಲಿ ಗಾಯಗೊಂಡ ನೀಲೇಶ್ವರ ತೆರುವಲ್ ನಿವಾಸಿ ಪಿಸಿ ಪದ್ಮನಾಭನ್ ಕಳೆದ ದಿನ ಮೃತಪಟ್ಟಿದ್ದಾರೆ. ಕಣ್ಣೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದವರಾಗಿದ್ದಾರೆ ಮೃತಪಟ್ಟಿರುವುದು. ಇದರೊಂದಿಗೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಜಿಲ್ಲಾ ಬ್ಯಾಂಕ್ನ ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್ ಆಗಿದ್ದರು ಮೃತಪಟ್ಟ ಪದ್ಮನಾಭನ್. ನೀಲೇಶ್ವರ ಅನ್ಯುಟಂಬಲ ವೀರರ್ಕಾವ್ ಕ್ಷೇತ್ರ ಕಲ್ಯಾಟದ ನಡುವೆ ಕಳೆದ ತಿಂಗಳು 29ರಂದು ಮುಂಜಾನೆಯಾಗಿದೆ ಸಿಡಿಮದ್ದು ದಾಸ್ತಾನಿಗೆ ಬೆಂಕಿ ಹಿಡಿದು ಅಪಘಾತ ನಡೆದಿರುವುದು. ಮೂವಾಳಂ ಕುಳಿ ಚಾಮುಂಡಿ ತೆಯ್ಯಾಟ ನಡೆಯುವಾಗ ಸಿಡಿಮದ್ದು ಸಿಡಿಸಿದಾಗ ಕಿಡಿ ಹಾರಿ ಪಟಾಕಿ ದಾಸ್ತಾನು ಇಟ್ಟಿದ್ದ ಕಟ್ಟಡಕ್ಕೆ ಬಿದ್ದು ಸ್ಫೋಟಗೊಂಡಿದೆ. ಅಪಘಾತದಲ್ಲಿ 150 ಮಂದಿಗೆ ಗಾಯಗಳಾಗಿದೆ. ಅಪಘಾತವನ್ನು ರಾಜ್ಯ ದುರಂತ ಎಂದು ಪ್ರಖ್ಯಾಪಿಸಿದ್ದರೂ ಗಾಯಗೊಂಡ ಸಾಮಾನ್ಯ ಜನರ ಚಿಕಿತ್ಸಾ ಜೀವನ ಅಸ್ತವ್ಯಸ್ತಗೊಂಡಿದೆ. ಆಸ್ಪತ್ರೆಯಿಂದ ಮನೆಗೆ ವಾಪಸ್ಸಾದ ನಂತರ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗದೆ ಹಲವಾರು ಕುಟುಂಬಗಳು ಸಂಕಷ್ಟವನ್ನು ಅನುಭವಿಸುತ್ತಿದೆ. ಗಾಯಗೊಂಡವರ ಚಿಕಿತ್ಸಾ ವೆಚ್ಚವನ್ನು ಕೈಗೆತ್ತಿಕೊಂಡ ಸರ್ಕಾರ ಮೃತಪಟ್ಟವರ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಸಹಾಯಧನವನ್ನು ಸರ್ಕಾರ ಘೋಷಿಸಿತ್ತು. ಆದರೆ ನಂತರದ ಚಿಕಿತ್ಸಾ ವೆಚ್ಚಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದ ಮಾರ್ಗಸೂಚಿಗಳು ಇಲ್ಲದೇ ಇರುವುದರಿಂದ ಆಸ್ಪತ್ರೆಗಳು ಇವರಿಂದ ಹಣ ಪಡೆಯುತ್ತಿದೆ. ಆಯಾಯ ದಿನ ಕೆಲಸ ಮಾಡಿ ಲಭಿಸುವ ಆದಾಯದಲ್ಲಿ ಜೀವಿಸುವ ಕುಟುಂಬಕ್ಕೆ ಆಸ್ಪತ್ರೆಯ ವೆಚ್ಚ ದೊಡ್ಡ ಸಂಕಷ್ಟವಾಗಿ ಬದಲಾಗಿದೆ. ಆದ್ದರಿಂದ ವಿಷಯದಲ್ಲಿ ಅಧಿಕಾರಿಗಳ ಮಧ್ಯಸ್ಥಿಕೆ ಬೇಕು ಎಂಬ ಆಗ್ರಹ ತೀವ್ರವಾಗಿದೆ. ಪೊಲೀಸರ ತನಿಖೆ ಪ್ರಗತಿಯಲ್ಲಿದೆ. ಸಂಘಟಕರಾದ 9 ಮಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಉತ್ಸವ ನಡೆಸುವವರ ನಿರ್ಲಕ್ಷ್ಯವಾಗಿದೆ ಅಪಘಾತಕ್ಕೆ ಕಾರಣ ಎಂದು ಎಫ್ಐಆರ್ನಲ್ಲಿರುವುದು. ಪ್ರಕರಣದ ಎಲ್ಲ ಆರೋಪಿಗಳ ಜಾಮೀನು ಕಳೆದ ದಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ರದ್ದು ಮಾಡಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪ್ರೊಫೆಸರ್ ಪಿಕೆ ಶೇಷಾದ್ರಿ ಮಾಸ್ಟರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಶಿಷ್ಯರ ಒಕ್ಕೂಟದ ವತಿಯಿಂದ ಶೇಷಾದ್ರಿ ಮಾಸ್ಟರೇ ಕೊಟ್ಯೋಳು ಕೂಡುಂಬೋಳ್ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನ ಇಂಗ್ಲಿಷ್ ಅಧ್ಯಾಪಕರಾದ ಪ್ರೊಫೆಸರ್ ಪಿಕೆ ಶೇಷಾದ್ರಿ ಮಾಸ್ಟರ್ ಅವರಿಗೆ ಅವರ 16ನೇ ಪುಣ್ಯತಿಥಿಯ ದಿನದಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಶಿಷ್ಯರ ಒಕ್ಕೂಟದ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ನಡೆಸಲಾದ ಶೇಷಾದ್ರಿ ಮಾಸ್ಟರೇ ಕೊಟ್ಯೋಳು ಕೂಡುಂಬೋಳ್ ಕಾರ್ಯಕ್ರಮ ಗಮನಾರ್ಹವಾಯಿತು. ಶಿಷ್ಯರು ನೀಡಿದ ಶ್ರದ್ಧಾಂಜಲಿ ಒಬ್ಬ ಗುರುವಿಗೆ ನೀಡುವ ಮಹತ್ತರವಾದ ಗುರುದಕ್ಷಿಣೆಯಾಗಿ ಬದಲಾಯಿತು. ಸಂಸ್ಮರಣಾ ಸಮ್ಮೇಳನದಲ್ಲಿ ಪ್ರೊಫೆಸರ್ ಸಿ ತಾರನಾಥ್ ಮುಖ್ಯ ಭಾಷಣ ಮಾಡಿದರು. He is always acknowledged by all the students as a person who taught Shakespearean plays in an inimitable way. And in fact, he has become a byword for the Shakespeare drama. He is a byword in Kasaragod for English language also. The people of Kasaragod, when they speak about English language, they definitely quote Professor Sheshadri, and when they speak of Shakespeare, they speak of Professor Sheshadri. ಶಾಸಕರಾದ ಎನ್ಎನ್ ಲಿಕುನ್, ಸಿಎಚ್ ಕುഞ്ഞಂಬು, ಡಾಕ್ಟರ್ ಖಾದರ್ ಮಾಂಗಡ್, ಡಾಕ್ಟರ್ ಅಂಬಿಕಾ ಸುತನ್ ಮಾಂಗಡ್, ರತ್ನಾಕರನ್ ಮಾಂಗಡ್, ಪ್ರೊಫೆಸರ್ ಸಾಹಿರಾ ರೆಹಮಾನ್, ಶೇಷಾದ್ರಿಯವರ ಪುತ್ರ ಕೃಷ್ಣಕುಮಾರ್, ವೆಂಕಟೇಶ್ ರಾಮಕೃಷ್ಣನ್, ಪ್ರೊಫೆಸರ್ ಅಲಿಯಾರ್ ಕುഞ്ഞു മാತನಾಡಿದರು. എൻ്റെ ജീവിതത്തിലെ ഏറ്റവും വലിയ സൗഭാഗ്യമെന്ന് പറയുന്നത് പി കെ ശേഷാദ്രി എന്ന
വലിയ പണ്ഡിതൻ്റെ ഇംഗ്ലീഷ് അധ്യാപകൻ്റെ ശിഷ്യനാകാൻ കഴിഞ്ഞു എന്നതാണ് എൻ്റെ ജീവിതത്തിലെ ഏറ്റവും വലിയ സൗഭാഗ്യം. ശേഷാദ്രി മാഷെ പോലുള്ള കുറേ അധ്യാപകന്മാർ നമുക്ക് പ്രിയപ്പെട്ടവരായി അതുകൊണ്ട് ഞാൻ എല്ലാവരുടെ പേരും പറയുന്നില്ല. വ്യക്തിപരമായി വിദ്യാർത്ഥികളോട് തൻ്റെ ശിഷ്യന്മാരോട് വലിയ സ്നേഹവായ്പോടുകൂടി പെരുമാറിയ ഒരധ്യാപകനായിരുന്നു അദ്ദേഹം. ശിവപ്പനായിക്ക് കെട്ടിയ കോട്ട അധികാര ധൂർത്തിൻ്റെ പര്യായമായി പലരും വിശേഷിപ്പിക്കുമ്പോൾ ശേഷാദ്രി മാഷുണ്ടാക്കിയ കോട്ട സ്നേഹത്തിൻ്റെയും സംസ്കാരത്തിൻ്റെയും വിദ്യാഭ്യാസത്തിൻ്റെയും കോട്ടയാണ്. അദ്ദേഹം നമ്മുടെ മനസ്സിനെ ആ കോട്ടക്കകത്ത് പിടിച്ചിരുത്തി അദ്ദേഹം നമ്മളെല്ലാം അദ്ദേഹത്തിൻ്റെ അടിമയാക്കി. എല്ലാം കാലം കൊണ്ടുപോകും, ഒന്നും അവശേഷിക്കുകയില്ല. കാലപ്രവാഹത്തിൻ്റെ അനർഗളമായ ആ കാലപ്രവാഹത്തിൽ, അനവരതമായ ആ കാലപ്രവാഹത്തിൽ സർവ്വതും ഒലിച്ചു പോകും, ഒരു സംശയവുമില്ല. പക്ഷെ ചില മനുഷ്യർ, ചില വലിയ മനുഷ്യർ കരിമ്പനകൾ പോലെ കാലാതീതരായിട്ട് ഉയർന്നു നിൽക്കും. ആ വലിയ മനുഷ്യന് മുന്നിൽ താഴ്മയോടുകൂടി തലകുനിച്ച് നിൽക്കുന്നു. പഴയ 2-3 നൂറ്റാണ്ട് മുമ്പുള്ള ഏറ്റവും മഹാനായ ഷേക്സ്പിയർ നടനായ എഡ്മണ്ട് കീനിനെക്കുറിച്ച്, അദ്ദേഹത്തിൻ്റെ അഭിനയത്തെക്കുറിച്ച് പറയാറുള്ളത് മിന്നൽ വെളിച്ചത്തിൽ ഷേക്സ്പിയർ വായിക്കുന്നത് പോലെയാണ് എന്നാണ്. ഞങ്ങൾ വിദ്യാർത്ഥികളുടെ എഡ്മണ്ട് കീൻ മാത്രമല്ല, AC ബ്രാഡ്ലിയും ശേഷാദ്രി സാറായിരുന്നു. There is this word compassion that I always associate with Professor Sheshadri. He was not just a teacher. Technically, he could have been a teacher, but he was a great human being. Apart from all that have been spoken about him till now, let me tell you, he was an extremely compassionate father, a very loving, a very caring father. I've been living through his memories all these years till today, and it will continue till my last moment. ഇത്രയും വർഷങ്ങൾക്ക് ശേഷം, ഏതാണ്ട് 42 വർഷത്തിന് ശേഷം വീണ്ടും ശേഷാദ്രിയൻസ് ഇവിടെ കൂടുകയും ശേഷാദ്രി മാഷിനെ ഓർമ്മ പുതുക്കുകയും അദ്ദേഹം സംവിധാനം ചെയ്ത ഗെയിം ഓഫ് ചെസ് എന്ന് പറയുന്ന നാടകത്തിൻ്റെ ഭാഗമായി തന്നെ ഇങ്ങനെയൊരു കൂട്ടായ്മ ഒരുക്കുകയും ചെയ്യുമ്പോൾ കാസർഗോട്ടുകാർ, ശേഷാദ്രി മാഷിൻ്റെ വിദ്യാർത്ഥികൾ, അവർ തിരിച്ചറിയുകയാണ് വാട്ട് വി മേ ബി എന്നുള്ളത് തന്നെയാണ് വാട്ട് വി ആർ എന്ന്. ഇതുപോലെ ഒരു കൂട്ടായ്മ എന്ന് പറയുന്നത് വിലമതിക്കാനാവാത്ത ഒരു സന്ദർഭമായി ഞാൻ കാണുകയാണ്. പലപ്പോഴും പലരും ഇത്തരത്തിൽ മെനക്കെട്ട് ഇതുപോലെ ഒന്നും സംഘടിപ്പിക്കാൻ താല്പര്യം കാണിക്കുകയില്ല. നിശ്ചയമായും കാസർഗോഡിലെ ജനങ്ങൾ ശേഷാദ്രി മാഷിന് നൽകുന്ന ഏറ്റവും വലിയ ട്രിബ്യൂട്ടായി ഞാനിതിനെ കാണുന്നു. അദ്ദേഹത്തെ ഓർമ്മിക്കുവാനും ഇങ്ങനെ ഒരു സന്ദർഭത്തിൽ ഇവിടെ വരാനും നിരവധിയായ പഴയ വിദ്യാർത്ഥികളെയും പഴയ ചില സുഹൃത്തുക്കളെയും കാണുവാനും ഓർമ്മ പുതുക്കുവാനും കഴിയുന്ന ഒരു വലിയ ഭാഗ്യമായി ഞാൻ കരുതുന്നു. ಈ ಸಂದರ್ಭದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ PK ಶೇಷಾದ್ರಿ ಅವರ ಹೆಸರಿನಲ್ಲಿ ಎಂಡೋಮೆಂಟ್ ಸಮಿತಿ ನೀಡುವ ಎಂಡೋಮೆಂಟ್ಗಳ ಹಸ್ತಾಂತರವೂ ನಡೆಯಿತು. ಬಾರಾ ಭಾಸ್ಕರನ್, ವೇಣುಕಣ್ಣನ್, ಶಾಫಿ ಎನೆಲಿಕೋನ್ ಎಂಬಿಬ್ಬರು ರಚಿಸಿದ ಶೇಷಾದ್ರಿಯವರ ಛಾಯಾಚಿತ್ರವನ್ನು ಅವರ ಮಕ್ಕಳಿಗೆ ಹಸ್ತಾಂತರಿಸಲಾಯಿತು. ಸಂಘಟನಾ ಸಮಿತಿ ಚೇರ್ಮನ್ KM ಹನೀಫ್ ಅವರನ್ನು ಶೇಷಾದ್ರಿ ಮಾಸ್ಟರ್ ಅವರ ಮಕ್ಕಳಾದ ಕೃಷ್ಣಕುಮಾರ್ ಹಾಗೂ ಇಂದು ಸನ್ಮಾನಿಸಿದರು. PK ಶೇಷಾದ್ರಿಯವರ ಕುರಿತು ಇರುವ KM ಹನೀಫ್ ನಿರ್ಮಿಸಿ ಸನ್ನಿ ಜೋಸೆಫ್ ನಿರ್ದೇಶಿಸಿದ ತಿಲೋದಕಂ ಎಂಬ ಡಾಕ್ಯುಮೆಂಟರಿಯ ಪ್ರದರ್ಶನ ನಡೆಯಿತು. ಸಂಘಟನಾ ಸಮಿತಿ ಪ್ರಧಾನ ಸಂಚಾಲಕ KP ಅಜೀಜ್ ಸ್ವಾಗತಿಸಿ ದಿನೇಶ್ ಧನ್ಯವಾದವಿತ್ತರು. ಕಿಕ್ಕಿರಿದ ಪ್ರೇಕ್ಷಕರ ಸಮ್ಮುಖದಲ್ಲಿ ಪ್ರದರ್ಶನಗೊಂಡ ದಿ ಗೇಮ್ ಆಫ್ ಚೆಸ್ ನಾಟಕ ನೆರೆದವರ ಗಮನ ಸೆಳೆಯುವಂತಿತ್ತು. ಶ್ರೀಲತಾ ಇಬ್ರಾಹಿಂ, ವಿಪಿನ್ ದಾಸ್, PV ಶ್ರೀನಾಥ್, ವಿಸ್ಮಯ, ಚಂದ್ರಶೇಖರನ್, ಜಯರಾಜ್ ಕೋಟಿಕಣಿ ಎಂಬಿಬ್ಬರ ಗಾನಮೇಳದೊಂದಿಗೆ ಎಂದೂ ಮರೆಯಲಾಗದ ಶೇಷಾದ್ರಿಯನ್ ಸಂಗಮಕ್ಕೆ ತೆರೆ ಎಳೆಯಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಗೇಮ್ ಆಫ್ ಚೆಸ್ ಮತ್ತೆ ವೇದಿಕೆಗೆ ಬಂದಾಗ ಅದು ಶೇಷಾದ್ರಿ ಮಾಸ್ಟರ್ ಅವರಿಗಿರುವ ಶಿಷ್ಯರ ಶ್ರದ್ಧಾಂಜಲಿಯಾಗಿ ಬದಲಾಯಿತು. ಶೇಷಾದ್ರಿಯವರ ಪುಣ್ಯತಿಥಿ ದಿನದಂದು ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಕಿಕ್ಕಿರದ ಪ್ರೇಕ್ಷಕರ ಸಮ್ಮುಖದಲ್ಲಿ ನಾಟಕ ಪ್ರದರ್ಶನಗೊಂಡಿತು. ಹಳೆಯ ಅಭಿನಯಗಾರರು ನಾಟಕದಲ್ಲಿ ಮತ್ತೆ ಕಥಾಪಾತ್ರಗಳಾದಾಗ ಪ್ರೇಕ್ಷಕರಾದ ಅಂತಿನ ಸಹಪಾಠಿಗಳಲ್ಲಿ ಹಾಗೂ ಯುವ ಪೀಳಿಗೆಯಲ್ಲಿ ಕುತೂಹಲ ಮೂಡಿತು. You seem to have lost your cunning, Constantine. Wait. Perhaps a pawn.
ಪ್ರಿಯ ಗುರುಗಳು 40 ವರ್ಷದ ಹಿಂದೆ ನಿರ್ದೇಶಿಸಿ ವಿಶ್ವವಿದ್ಯಾನಿಲಯದ ಕಲೋತ್ಸವದಲ್ಲಿ ಪ್ರದರ್ಶಿಸಿ ಕೈ ಚಪ್ಪಾಳೆ ಗಿಟ್ಟಿಸಿಕೊಂಡ ನಾಟಕವನ್ನು ಮತ್ತೆ ವೇದಿಕೆಗೆ ತಂದರು ಕಾಸರಗೋಡು ಸರಕಾರಿ ಕಾಲೇಜಿನ ಅಂದಿನ ಅದೇ ವಿದ್ಯಾರ್ಥಿಗಳು. ಪಿಕೆ ಶೇಷಾದ್ರಿ ಮಾಸ್ಟರ್ ಎಂಬ ಇಂಗ್ಲಿಷ್ ಅಧ್ಯಾಪಕನನ್ನು ಸ್ಮರಿಸಲು ಒಂದು ದಿನ ಶೇಷಾದ್ರಿಯನ್ಸ್ ಒಕ್ಕೂಟ ಆಯ್ಕೆ ಮಾಡಿಕೊಂಡಾಗ ಆಶಯವಾಗಿತ್ತು ನಾಟಕದ ಪ್ರದರ್ಶನ. You are quite certain that your agents made no mistake in the matter of this man, Boris Shamrik. Quite certain, Your Excellency. I begged Your Excellency to have this man under arrest yesterday itself. It's quite certain the entire history of this man is in your hands. In spite of all this, I have granted him a personal interview. I have given explicit orders that he is not to be searched. In short, I must be a fool, eh? 1983ರಲ್ಲಿ ಗೇಮ್ ಆಫ್ ಚೆಸ್ ನಾಟಕವನ್ನು ವೇದಿಕೆಗೆ ತಂದವರೇ ಮತ್ತೆ ಕಥಾಪಾತ್ರಧಾರಿಗಳಾದಾಗ ಪ್ರೇಕ್ಷಕರಾದ ಅಂದಿನ ಸಹಪಾಠಿಗಳಿಗೂ ಹೊಸ ಪೀಳಿಗೆಗೂ ಕುತೂಹಲ ಮೂಡಿತು. ಕಾಸರಗೋಡು ಟೌನ್ ಹಾಲ್ನಲ್ಲಿ ಕಿಕ್ಕಿರಿದ ಪ್ರೇಕ್ಷಕರ ಮುಂದೆ ನಾಟಕ ಪ್ರದರ್ಶನಗೊಂಡಿತು. ಅಂದು ಪ್ರೊಫೆಸರ್ ಸಿ ತಾರನಾಥ್ ಅವರು ನಾಟಕವನ್ನು ಸಿದ್ಧಪಡಿಸಲು ಶೇಷಾದ್ರಿಯವರ ಜೊತೆಗಿದ್ದರು. ಈ ಬಾರಿ ಪ್ರೊಫೆಸರ್ ಸಿ ತಾರನಾಥ್ ಅವರೊಬ್ಬರೇ ನಾಟಕದ ಸಿದ್ಧತೆಯನ್ನು ಕೈಗೆತ್ತಿಕೊಂಡಿದ್ದರು. ಅನಂತಕೃಷ್ಣ ಜಿಎಸ್, ಅಶ್ವಥ್ ಮುತ್ತಪ್ಪ ಎಂಬಿವರು ಜೊತೆ ಸೇರಿ ತಾಂತ್ರಿಕ ಸಹಾಯವನ್ನು ನಿರ್ವಹಿಸಿದರು. ವೆಂಕಟೇಶ್ ರಾಮಕೃಷ್ಣ ವೇದಿಕೆಯ ನಿರ್ವಾಹಕರಾಗಿದ್ದರು. ಕಲೋತ್ಸವದಲ್ಲಿ ಇದೇ ನಾಟಕದಲ್ಲಿ ಅಭಿನಯಿಸಿ ಅತ್ಯುತ್ತಮ ನಾಟಕ ನಟ ಎಂದು ಪ್ರಶಸ್ತಿ ಪಡೆದ ಟಿ.ಎ. ಇಬ್ರಾಹಿಂ, ಜಿಯಾಲಜಿ ಜಿಲ್ಲಾ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಶ್ರಫ್, ವಹಾಬ್ ಪೋಯಕರ ಎಂಬಿವರು ಮತ್ತೆ ಬಣ್ಣ ಹಚ್ಚಿದ್ದಾರೆ. ಜೊತೆಗೆ ಕಣ್ಣೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಖಾದರ್ ಮಾಂಗಡ್ ಇದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ನಡೆಸುವ ರಾಜ್ಯ ಶಿಕ್ಷಣ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಡಾಕ್ಟರ್ ಅನಿಲ್ ಚೇಳಿಂಬ್ರ ಉದ್ಘಾಟನೆಯನ್ನು ನೆರವೇರಿಸಿದರು. ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ನಡೆಸುವ ರಾಜ್ಯ ಶಿಕ್ಷಣ ಜಾಥಾಕ್ಕೆ ಕಾಸರಗೋಡಿನಲ್ಲಿ ಚಾಲನೆ ದೊರಕಿತು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಜಾಥಾ ಕ್ಯಾಪ್ಟನ್ ಅವರಿಗೆ ಪತಾಕೆ ಹಸ್ತಾಂತರಿಸಿದರು. പുതിയ പാഠ്യപദ്ധതി നടപ്പാക്കാൻ ശ്രമിച്ചപ്പോൾ അതിനെതിരെ എങ്ങനെയാണ് ഈ പൊതുസമൂഹവും ഇവിടുത്തെ മാധ്യമങ്ങളും ഒക്കെ പ്രതികരിച്ചത് നമ്മൾ കണ്ടതാണ്. ഇംഗ്ലീഷ് മീഡിയം എന്നൊരു സിനിമ അതിനെ കളിയാക്കിക്കൊണ്ട് പരിഹസിച്ചുകൊണ്ട് അതിൻ്റെ ഒരു പാരഡി നിർമ്മിച്ചുകൊണ്ട് പുറത്തിറങ്ങിയതും നമ്മൾ കണ്ടതാണ്. സിനിമ എന്ന് പറയുന്നത് കേവലം ആസ്വദിക്കാനുള്ള ഒരു കലാസക്തിയല്ല, അതൊരു സമൂഹത്തിൻ്റെ അബോധമാണ്. അതുകൊണ്ട് സിനിമ എന്ന് പറയുന്ന മാധ്യമത്തിലൂടെ അത് അവതരിപ്പിക്കപ്പെടുമ്പോഴും അതൊരു ജനതയുടെ അബോധമാണ് എന്ന് നാം മനസ്സിലാക്കാം. ಡಾಕ್ಟರ್ ಅನಿಲ್ ಚೇಳಿಂಬ್ರ ಉದ್ಘಾಟನೆಯನ್ನು ನೆರವೇರಿಸಿದರು. ಕೆಎಸ್ಎಸ್ಪಿ ರಾಜ್ಯ ಅಧ್ಯಕ್ಷೆ ಟಿ.ಕೆ. ಮೀರಾಬಾಯಿ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಟಿ.ಪಿ. ಕಲಂದರ್ ವಿಷಯ ಮಂಡಿಸಿದರು. ಬಾಲಸಂಘ ರಾಜ್ಯ ರಕ್ಷಾಧಿಕಾರಿ ಟಿ.ಕೆ. ನಾರಾಯಣದಾಸ್, ಡಾಕ್ಟರ್ ವಿ.ವಿ. ಪುರುಷೋತ್ತಮನ್ ಶುಭ ಹಾರೈಸಿದರು. ಪ್ರವೇಶ್ ಪಿಎಲ್, ಬಾಲಪ್ರಕಾಶ್ ಕೆ, ಪ್ರದೀಶ್ ಕೆಜಿ, ಕೆ.ವಿ. ರಾಘವನ್, ಕೆ.ವಿ. ಸಜೀವನ್ ಮುಂತಾದವರು ಉಪಸ್ಥಿತರಿದ್ದರು. ಕೆಎಸ್ಎಸ್ಪಿ ಪ್ರಧಾನ ಕಾರ್ಯದರ್ಶಿ ಪಿ.ವಿ. ದಿವಾಕರನ್ ಸ್ವಾಗತಿಸಿದರು. ಡಿಸೆಂಬರ್ 10ರಂದು ಜಾಥಾ ತಿರುವನಂತಪುರದಲ್ಲಿ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಪಂಚಾಯತ್ 19ನೇ ವಾರ್ಡ್ ಮೆಂಬರ್ ಮುಮ್ತಾಜ್ ಸಮೀರಾ ಅವರ ನೇತೃತ್ವದಲ್ಲಿ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ನಿರ್ಮಿಸಿದ ಆಸನದ ಉದ್ಘಾಟನೆ ನಡೆಯಿತು. ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸಿದರು. ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ಸಮುದ್ರದ ಸೌಂದರ್ಯವನ್ನು ಆಸ್ವಾದಿಸಲು ಆಗಮಿಸುವವರಿಗೆ ನೂತನ ಆಸನ ವ್ಯವಸ್ಥೆ ಕಲ್ಪಿಸಲಾಯಿತು. ಮಂಜೇಶ್ವರ ಪಂಚಾಯತ್ 19ನೇ ವಾರ್ಡ್ ಮೆಂಬರ್ ಮುಮ್ತಾಜ್ ಸಮೀರಾ ಅವರ ನೇತೃತ್ವದಲ್ಲಿ ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ನಿರ್ಮಿಸಿದ ಆಸನದ ಉದ್ಘಾಟನೆ ನಡೆಯಿತು. ಶಾಸಕ ಎ.ಕೆ.ಎಂ. അഷ്റഫ് ഉദ്ഘാടിಸಿದರು. നമ്മളെ സംബന്ധിച്ചിടത്തോളം മഞ്ചേശ്വരത്തിൻ്റെ വലിയ ഒരു പ്രശ്നമെന്ന് പറയുന്നത് എല്ലാ ജനങ്ങൾക്കും ഒത്തുകൂടാൻ. നമുക്കൊരു പാർക്കില്ല, നമുക്കൊരു ബീച്ചില്ല, നമുക്കൊരു സൗകര്യമില്ല. അതിനെ ഒരു പരിഹാരം കാണണമെന്ന ഉദ്ദേശത്തോടു കൂടിയാണ് ഈ പരിസരത്തേക്ക് 1 കോടിയും 1 കോടി ബേരിക്ക ബീച്ചിലേക്ക് ബജറ്റിൽ നീക്കിവെച്ചതിൻ്റെ വലിയ പ്രയാസം എന്ന് പറയുന്നത് CRZ നോംസ് ആൻഡ് കണ്ടീഷൻസ് മറികടന്നതിന് ശേഷം മാത്രമേ
ഡിസൈനും ടെൻഡറൊക്കെ നമുക്ക് കൊണ്ടുവരാൻ കഴിയുകയുള്ളൂ. ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್, ಸ್ಥಾಯಿ ಸಮಿತಿ ಚೇರ್ಮನ್ ಯಾದವ್ ಬಡಾಜೆ, ರಾಧಾ, ಸಾಮಾಜಿಕ ಕಾರ್ಯಕರ್ತ ಇಲಿಯಾಸ್ ತುಮಿನಾಡ್, ಪಂಚಾಯತ್ ಸದಸ್ಯರು, ನಾಡಿನ ಗಣ್ಯ ವ್ಯಕ್ತಿಗಳು, ಪ್ರದೇಶವಾಸಿಗಳು ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಸನ ಸಿದ್ಧಪಡಿಸಲು ಸಹಕರಿಸಿದ ಎಲ್ಲರನ್ನೂ ಗೌರವಿಸಲಾಯಿತು. ಮುಮ್ತಾಜ್ ಸಮೀರಾ ಸ್ವಾಗತಿಸಿ ರೇಖಾ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾಬ್ರಾ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಲೈಸೆನ್ಸ್ಡ್ ಇಂಜಿನಿಯರ್ಸ್ ಅಂಡ್ ಸೂಪರ್ವೈಸರ್ಸ್ ಫೆಡರೇಷನ್ ಲೆನ್ಸ್ಫೆಡ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಶನಿವಾರ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಲೈಸೆನ್ಸ್ಡ್ ಇಂಜಿನಿಯರ್ಸ್ ಅಂಡ್ ಸೂಪರ್ವೈಸರ್ಸ್ ಫೆಡರೇಷನ್ ಲೆನ್ಸ್ಫೆಡ್ ಜಿಲ್ಲಾ ಸಮ್ಮೇಳನ ಕಳನಾಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಎಜುಕೇಷನ್ ಎಂಡೋಮೆಂಟ್ ಅವಾರ್ಡ್ ವಿತರಣೆಯೂ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ലെൻസ്ഫെഡിൻ്റെ 14ാമത് ജില്ലാ കൺവെൻഷനാണ് നാളെ നമ്മുടെ കളനാട് കൺവെൻഷൻ സെൻറ്ററിൽ വെച്ച് നടക്കുന്നത്. ഈ കൺവെൻഷൻ നടക്കുമ്പോൾ ജില്ലയിലെ 20 യൂണിറ്റ് കൺവെൻഷനുകളും 5 ഏരിയ കൺവെൻഷനുകളും വളരെ ഭംഗിയായി നടന്നുകൊണ്ട് 14ാമത് സംസ്ഥാന സമ്മേളനത്തിന് മുന്നോടിയായുള്ള സംസ്ഥാന കൺവെൻഷന് മുന്നോടിയായിട്ടുള്ള ജില്ലാ കൺവെൻഷനാണ് നാളെ നടക്കപ്പെടുന്നത്. ഈ കൺവെൻഷനിൽ നമ്മുടെ ജില്ലയിലെ MP, MLA മാരായ CH കുഞ്ഞമ്പു, അതോടൊപ്പം എന്നെ നെല്ലിക്കുന്ന്, അതോടൊപ്പം ഉദുമ പഞ്ചായത്ത് പ്രസിഡൻറ്റും ചെമ്മനാട് പഞ്ചായത്ത് പ്രസിഡൻറ്റും കാസർഗോഡ് ജില്ലാ ജോയിൻറ്റ് ഡയറക്ടർ അടക്കമുള്ള ഉദ്യോഗസ്ഥ ജനപ്രതിനിധികൾ പങ്കെടുക്കുന്നുണ്ട്. ಲೆನ್ಸ್ಫೆಡ್ ಜಿಲ್ಲಾಧ್ಯಕ್ಷ ಸಿ.ವಿ. ವಿನೋದ್ ಕುಮಾರ್, ಕಾರ್ಯದರ್ಶಿ ಅನಿಲ್ ಕುಮಾರ್ MV, ಖಜಾಂಚಿ ಮೊಹಮ್ಮದ್ ರಾಶಿದ್, ಸ್ವಾಗತ ಸಂಘದ ಚೇರ್ಮನ್ P. ರಾಜನ್, ಸಂಚಾಲಕ ನಿಯಾಸ್ ಅಹಮದ್, ರಾಜ್ಯ ಸಮಿತಿ ಸದಸ್ಯ M. ವಿಜಯನ್, ಉದಯ್ ಕುಮಾರ್, A. ದಿವಾಕರನ್, ಅಬ್ದುಲ್ ಲತೀಫ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಹೆಣ್ಮಕಜೆ ಗ್ರಾಮ ಪಂಚಾಯತ್ನ ಸ್ವರ್ಗ ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ M. ಉದ್ಘಾಟನೆಯನ್ನು ನೆರವೇರಿಸಿದರು. ಹೆಣ್ಮಕಜೆ ಗ್ರಾಮ ಪಂಚಾಯಿತಿಯ ಸ್ವರ್ಗ ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೆಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ M. ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರವಿವಾಣಿ ನಗರ ಅಧ್ಯಕ್ಷತೆ ವಹಿಸಿದ್ದರು. ಶಿಶು ಅಭಿವೃದ್ಧಿ ಇಲಾಖೆಯ CDPO ಮೈಮೂನಾ, ಅಂಗನವಾಡಿ ಸೂಪರ್ವೈಸರ್ಗಳಾದ ಲಿಸ್ಸಿ, ಅಂಜುಷಾ, ಅನ್ಸಿ, ಕುಟುಂಬಶ್ರೀ CDS ಉಪಾಧ್ಯಕ್ಷೆ ಶಶಿಕಲಾ K, ಮಂಗಳ ಕಲಾ ಸಾಹಿತ್ಯ ವೇದಿಕೆಯ ಗಣೇಶ್ ಭಟ್ ಸ್ವರ್ಗ ಉಪಸ್ಥಿತರಿದ್ದರು. ಸ್ವರ್ಗ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ರತ್ನಾ ಬೈರಡ್ಕ ಇವರನ್ನು ಸನ್ಮಾನಿಸಲಾಯಿತು. ಮಕ್ಕಳ ದಿನಾಚರಣೆಯ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಮೊದಲು ಮಕ್ಕಳ ದಿನಾಚರಣೆಯ ಮಹತ್ವದ ಬಗ್ಗೆ ವೇಷ ಧರಿಸಿ ಮಕ್ಕಳು, ಹೆತ್ತವರು ಮೆರವಣಿಗೆಯನ್ನು ನಡೆಸಿದರು. ಅಂಗನವಾಡಿ ಶಿಕ್ಷಕಿ ಚಂದ್ರಾವತಿ M. ಸ್ವಾಗತಿಸಿದರು. ಜ್ಯೋತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಾಲಕೃಷ್ಣ ಆಚಾರ್ಯ PS ಕಟ್ಟೆ ಪ್ರಾರ್ಥನೆ ಹಾಡಿದರು. ಅಂಗನವಾಡಿ ಸಹಾಯಕಿ ಗೀತಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಚೆರ್ಕಳ CM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದಯಾಲಯದ ಉದ್ಘಾಟನೆ ಅದ್ದೂರಿಯಾಗಿ ನಡೆಯಿತು. ಪಾಣಕಾಡ್ ಸಾದಿಕಾಲಿ ಶಿಹಾಬ್ ತಂಗಳ್ ಉದ್ಘಾಟಿಸಿದರು. ಚೆರ್ಕಳ CM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹೃದಯಾಲಯದ ಉದ್ಘಾಟನೆ ಅದ್ದೂರಿಯಾಗಿ ನಡೆಯಿತು. ಪಾಣಕಾಡ್ ಸಾದಿಕಾಲಿ ಶಿಹಾಬ್ ತಂಗಳ್ ಉದ್ಘಾಟನೆಯನ್ನು ನೆರವೇರಿಸಿದರು. അദ്ദേഹം ഇതൊരു ലാഭേച്ഛയുടെ അടിസ്ഥാനത്തിലല്ല ഉണ്ടാക്കുന്നതെന്ന് നേരത്തെ തന്നെ ഞങ്ങളോടൊക്കെ സൂചിപ്പിക്കുകയുണ്ടായി. വളരെ സന്തോഷമുണ്ട്. ഇന്നത്തെ കാലത്ത് നമുക്കറിയാം ചികിത്സാ സൗകര്യങ്ങൾ ഏറെയുണ്ട്, പക്ഷെ അതൊക്കെ വളരെ ചിലവേറിയതുമാണ്. പഴയ കാലത്തെ പോലെയല്ല. രോഗം വന്നാലും കുറച്ച് കാലതാമസം ഉണ്ടാവുമെങ്കിലും അത് സുഖപ്പെടും. അതിനുള്ള എല്ലാ ചികിത്സാപരമായിട്ടുള്ള സൗകര്യങ്ങൾ, രീതികൾ അതൊക്കെ തന്നെ ഇന്നത്തെ കാലത്ത് വളരെയേറെ വളർന്നു വന്നിട്ടുണ്ട്. പക്ഷെ പലപ്പോഴും അത് ചിലവേറിയതുമാണ്. അതേ അവസരത്തിൽ ഇവിടെ അതെല്ലാം സാധാരണക്കാർക്ക് പ്രാപ്യമായ രീതിയിൽ ആ ചികിത്സാ സൗകര്യങ്ങളൊക്കെ എത്തിച്ചു കൊടുക്കാം എന്നാണ് പ്രിയപ്പെട്ട ഹജീർ നമ്മളൊക്കെ പറഞ്ഞിട്ടുള്ളത്. ಶಾಸಕ ಎನ್ ನಿಲಿಕುನ್ ಅಧ್ಯಕ್ಷತೆ ವಹಿಸಿದ್ದರು. 24 ಗಂಟೆಗಳ ಕಾಲ ಹೃದ್ರೋಗ ತಜ್ಞರ ಸೇವೆ ಲಭಿಸುವ AI ವ್ಯವಸ್ಥೆ ಇರುವ ಅತಿ ನೂತನವಾದ ಕ್ಯಾತ್ ಲ್ಯಾಬ್ ಹೃದಯಾಲಯದಲ್ಲಿ ಸಿದ್ಧಪಡಿಸಲಾಗಿದೆ. ಇನ್ನು ಮುಂದೆ ಹೃದಯದ ರೋಗ ಶಮನಕ್ಕಾಗಿ ಮಂಗಳೂರನ್ನು ನೆರೆಹೊರೆಯ ರಾಜ್ಯಗಳನ್ನು ಆಶ್ರಯಿಸಬೇಕಾದ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಶಾಲಾ ಕ್ರೀಡೋತ್ಸವದಲ್ಲಿ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಅಂಗಡಿಮಗುರು ಶಾಲೆಯ ನಿಹಾಸ್ ಅಹಮದ್ ಅವರನ್ನು ಆಸ್ಪತ್ರೆಯ ಚೇರ್ಮನ್ CM ಅಬ್ದುಲ್ ಖಾದರ್ ಹಾಜಿ ಗೌರವಿಸಿದರು. NA ಅಬುಬಕರ್, ಚೀಫ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅಬ್ದುಲ್ ನವಾಫ್, CT ಅಹಮದ್ ಅಲಿ, MS ತಂಗಳೊಳಮುಂಡ, ಶಾರ್ಮಾಸ್ ಪಾದೂರು, ಮುನೀರ್ ಹಾಜಿ ಕಂಬಾರ್, ರಾಶಿದ್ ಬಿಳಿಂಜ ಮುಂತಾದವರು ಮಾತನಾಡಿದರು. ಡಾಕ್ಟರ್ ಮೊಯ್ದೀನ್ ಜಾಸಿರ್ ಅಲಿ ಸ್ವಾಗತಿಸಿ ಪಬ್ಲಿಕ್ ರಿಲೇಷನ್ ಆಫೀಸರ್ B. ಅಶ್ರಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕೇರಳದಲ್ಲೇ
ಅತಿ ದೊಡ್ಡ ಡಯಾಲಿಸಿಸ್ ಕೇಂದ್ರವಾದ ಶೇಖ್ ಸಯೀದ್ ಡಯಾಲಿಸಿಸ್ ಸೆಂಟರ್ ಇನ್ನು ಮುಂದೆ ಉಪ್ಪಳದಲ್ಲಿ ಡಯಾಲಿಸಿಸ್ ಸೆಂಟರ್ನ ಶಿಲಾನ್ಯಾಸ ನಡೆಯಿತು. ಶಾಸಕರಾದ ಎನ್ ಎನ್ ನೆಲಿಕುಂದ್ ಹಾಗೂ ಎಕೆಎಂ ಅಶ್ರಫ್ ಜೊತೆ ಸೇರಿ ಶಿಲಾನ್ಯಾಸವನ್ನು ನೆರವೇರಿಸಿದರು. ಕೇರಳದಲ್ಲೇ ಅತಿ ದೊಡ್ಡ ಡಯಾಲಿಸಿಸ್ ಕೇಂದ್ರವಾದ ಶೇಖ್ ಸಯೀದ್ ಡಯಾಲಿಸಿಸ್ ಸೆಂಟರ್ ಇನ್ನು ಮುಂದೆ ಉಪ್ಪಳದಲ್ಲಿಯೂ ಡಯಾಲಿಸಿಸ್ ಸೆಂಟರ್ನ ಶಿಲಾನ್ಯಾಸ ಅದ್ದೂರಿ ಕಾರ್ಯಕ್ರಮದಲ್ಲಿ ನಡೆಯಿತು. ಶಾಸಕರಾದ ಎನ್ ಎನ್ ನೆಲಿಕುಂದ್ ಹಾಗೂ ಎಕೆಎಂ ಅಶ್ರಫ್ ಜೊತೆ ಸೇರಿ ಶಿಲಾನ್ಯಾಸವನ್ನು ನೆರವೇರಿಸಿದರು. കേരളത്തിലെ തന്നെ ഏറ്റവും നല്ല ഒരു ഡയാലിസിസ് സെന്റർ 40-ലധികം മെഷീനുകൾ ഇവിടെ നമ്മൾ സ്ഥാപിക്കാൻ പോകുന്നു എന്നാണ് അറിഞ്ഞത്. അപ്പോൾ 40 അല്ല 400 ഉണ്ട് എങ്കിലും അത് അധികമല്ല എന്ന് നമുക്ക് എല്ലാവർക്കും അറിയാവുന്ന കാര്യമാണ്. അപ്പോൾ എല്ലാവരുടെയും സഹകരണത്തോടെ പിന്തുണയോടെ തീർച്ചയായും നമുക്ക് ഇതിനെ വലിയ രീതിയിൽ മുന്നോട്ട് കൊണ്ടുപോകണം. ಟ್ರಸ್ಟ್ ಡೈರೆಕ್ಟರ್ ಬೋರ್ಡ್ ಮೆಂಬರ್ ಕೂಗಲ್ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಮುಖ್ಯ ಭಾಷಣ ಮಾಡಿದರು. ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ರೆವರೆಂಡ್ ಫಾದರ್ ಎಡ್ವಿನ್ ಫ್ರಾನ್ಸಿಸ್ ಪಿಂಟೋ, ಸಯೀದ್ ಹಾದಿ ತಂಗಳ್ ಎಂಬಿವರು ಅನುಗ್ರಹ ಭಾಷಣ ಮಾಡಿದರು. ಮಾಜಿ ನೌಕಾಪಡೆಯ ಕಮಾಂಡರ್ ಪ್ರಸನ್ನ ಇಡಗಿಲ್ಲಂ, ಇಂಡಿಯನ್ ಟೆನ್ನಿಸ್ ಕೋಚ್ ಬಾಲಚಂದ್ರನ್, ಮ್ಯಾನೇಜಿಂಗ್ ಟ್ರಸ್ಟಿ ಇರ್ಫಾನಾ ಇಕ್ಬಾಲ್, ಬ್ಲಾಕ್ ಪಂಚಾಯಿತಿ ಅಧ್ಯಕ್ಷೆ ಶಮೀನಾ ಟೀಚರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರುಬೀನಾ, ಅಜೀಜ್ ಮರಿಕೆ, ರತೀಶ್ ಕುಂಡಂಗುಳಿ, ಹರ್ಷಾದ್ ವರ್ಕಾಡಿ, ಕಾಯೂಂ ಮಾನ್ಯ, ಎಬಿ ಕುಟ್ಟಿಯಾನಂ ಮುಂತಾದವರು ಮಾತನಾಡಿದರು. 60 ಯಂತ್ರಗಳೊಂದಿಗೆ ಕಾರ್ಯ ಆರಂಭಿಸುವ ಸೆಂಟರ್ನ ನಿರ್ಮಾಣ ಕಾರ್ಯ ಜನವರಿಯಲ್ಲಿ ಆರಂಭವಾಗಲಿದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಜೆ ದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿಶೇಷ ಕಾರ್ತಿಕ ದೀಪೋತ್ಸವ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಬಜೆ ದೇಲಂತೊಟ್ಟು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ವಿಶೇಷ ಕಾರ್ತಿಕ ದೀಪೋತ್ಸವ ತಂತ್ರಿವರ್ಯರಾದ ಉಳ್ಯತಾಯ ವಿಷ್ಣು ಅಸ್ರ ಹಾಗೂ ವೇದಮೂರ್ತಿ ಗಣೇಶ್ ನಾವಡರ ಪೂರ್ಣ ಆಶೀರ್ವಾದದೊಂದಿಗೆ ಕೊಂಡೇವೂರು ಮಠದ ಪೀಠಾಧಿಪತಿಗಳಾದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗನಿರ್ದೇಶನದಲ್ಲಿ ಭಕ್ತಿಪೂರ್ವಕವಾಗಿ ನಡೆದು ಬರುತ್ತಿದೆ. ಗುರುವಾರ ಸಾಯಂಕಾಲ ಹೇರೂರು ವೀರಾಂಜನೇಯ ಮಹಿಳಾ ಭಜನಾ ಸಂಘದ ವತಿಯಿಂದ ಹರಿನಾಮ ಸಂಕೀರ್ತನೆ ನಡೆಯಿತು. ನಂತರ ವೇದಮೂರ್ತಿ ಹರಿನಾರಾಯಣಮಯ್ಯ ಕುಂಬಳೆ ಅವರ ನೇತೃತ್ವದಲ್ಲಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಜರುಗಿತು. ವಿಶೇಷ ವೈದಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಡಿಸೆಂಬರ್ 1ರವರೆಗೆ ಕಾರ್ತಿಕ ದೀಪೋತ್ಸವ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಲೇಶ್ವರ ಸಿಡಿಮದ್ದು ಸ್ಫೋಟ, ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆ. ಪ್ರೊಫೆಸರ್ ಕೆ ಶೇಷಾದ್ರಿ ಮಾಸ್ಟರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಶಿಷ್ಯರ ಒಕ್ಕೂಟದ ವತಿಯಿಂದ ನಡೆಯಿತು ಅದ್ದೂರಿ ಕಾರ್ಯಕ್ರಮ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ. ಗೇಮ್ ಆಫ್ ಚೆಸ್ ಮತ್ತೆ ವೇದಿಕೆಗೆ, ಕಿಕ್ಕಿರದ ಪ್ರೇಕ್ಷಕರ ಸಮ್ಮುಖದಲ್ಲಿ ನಾಟಕದ ಪ್ರದರ್ಶನ. ಗುಣಮಟ್ಟದ ಶಿಕ್ಷಣ ಮಕ್ಕಳ ಹಕ್ಕು ಎಂಬ ಪರಿಕಲ್ಪನೆಯೊಂದಿಗೆ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ ನಡೆಸುವ ರಾಜ್ಯ ಶಿಕ್ಷಣ ಜಾಥಾ ಕಾಸರಗೋಡಿನಲ್ಲಿ ಚಾಲನೆ. ಮಂಜೇಶ್ವರ ಕುಂಡುಕೊಳಕೆ ಬೀಚ್ನಲ್ಲಿ ನಿರ್ಮಿಸಿದ ಆಸನದ ಉದ್ಘಾಟನೆ ಶಾಸಕ ಎಕೆಎಂ ಅಶ್ರಫ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.